ಬಜೆಟ್ ಸೂಪರ್ ಫ್ಲಾಪ್ ಅಂತ ಹೇಳಿ ನನ್ನ ಅನುಭವ ಮತ್ತು ನಂದು ಮನೋಭಾವನೆ ಅಧ್ಯಕ್ಷರೇ. ಅವ್ರು ಏನ್ ಹೇಳ್ತಾರ, ನಮ್ ಬದುಕು ಕತ್ತಲಾಗ್ಯದಪ್ಪ, ಹೊಲಗಳಿಗೆ ಹಾದಿ ಇಲ್ಲ, ನಿನಗೆ 2 ಸಲ ಶಾಸಕ ಮಾಡಿದೇನೋ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕಂತ ಹೇಳಿ ಉಗುಳ್ತಾರ ಅಧ್ಯಕ್ಷರೇ. ಪತ್ರಿಕೆ ವರದಿ 7ನೇ ತಾರೀಕಿಂದು ಅಧ್ಯಕ್ಷರೇ, ಇದು ತಮ್ಮ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ಅದ ಅಧ್ಯಕ್ಷರೇ. ಕಾಂಗ್ರೆಸ್ ಸರ್ಕಾರದೊಳಗ ನೀವೇನಾರೇ ಒಂದು ಒಳ್ಳೆ ಕೆಲಸ ಏನಾರೇ ಮಾಡಿರಿ ಅಂದ್ರೆ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡಿರಿ ನೋಡಿ ಅಧ್ಯಕ್ಷರೇ. ಅಬಕಾರಿ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನಾರೇ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡತ್ತೀರ ಅಧ್ಯಕ್ಷರೇ. ಪರಿಹಾರ ಕೊಡೋದು ಬೇಡ, ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ, ಮಣ್ಣು ವಿಷ ಆಗತ್ತದ, ಮಣ್ಣಿನೊಳಗ ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಾವತ್ತು ಒಂದ್ಸಲರೇ ಅಧಿವೇಶನದೊಳಗೆ ಚರ್ಚೆ ಆಗದ ಅಧ್ಯಕ್ಷರೇ? ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು, ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಕೈ ಮುಗಿತೀನಿ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर. ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಈ ಸಲದ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ಟಿನ ಮೇಲೆ ಇವತ್ತು ಇಡೀ ರಾಜ್ಯದ 7 ಕೋಟಿ ಜನ ನೂರಾರು ಬೆಟ್ಟದಷ್ಟು ಭರವಸೆಗಳನ್ನು ಇಟ್ಟುಕೊಂಡು ಬಜೆಟ್ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾತುರದಿಂದ ಕೂತಿದ್ರು ಅಧ್ಯಕ್ಷರೇ. ಈ ಬಜೆಟ್ ಈ ರಾಜ್ಯದಲ್ಲಿ ಕಳೆದ ಮಳೆಗಾಲ ಅತಿಯಾದ ಅಪಾಯಕಾರಿ ಮಳೆಗಾಲ ಆಗಿ ಇಡೀ ರಾಜ್ಯದ 7 ಕೋಟಿ ಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿತ್ತು. ಇಡೀ ರಾಜ್ಯದ ರೈತ ಕುಲ ಕಷ್ಟದಲ್ಲಿತ್ತು. ಈ ರಾಜ್ಯದ ಕೋಟಿ ಕೋಟಿ ಯುವಕರು ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಿಂದ ನಮ್ಮ ಬದುಕು ಏನರೇ ಹಸನಾಗಬಹುದು, ಬೆಳಕಾಗಬಹುದು ಅಂತ ಹೇಳಿ ಆ ಬಜೆಟಿನ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೂತಿರ ಅಧ್ಯಕ್ಷರೇ. ಆದರೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಜೆಟ್ಟಿನ ಭೀಷ್ಮ, ಬಜೆಟ್ಟಿನ ಪಿತಾಮಹ. ಆದರೆ ಅಧ್ಯಕ್ಷರೇ, ಆ ಬಜೆಟ್ ಹೊರಗಡೆ ಬಂದಾಗ ಈ ರಾಜ್ಯದ 7 ಕೋಟಿ ಜನ ನಿರಾಶೆ ಆದ್ರ ಅಧ್ಯಕ್ಷರೇ. ಇದೇನಪ್ಪ ಈ ಬಜೆಟ್, ನಮಗೇನೋ ನಮ್ಮ ಭವಿಷ್ಯ ಬದಲಾವಣೆ ಆಗ್ತಂತ ನಾವು ತಿಳ್ಕೊಂಡಿದ್ದೀವಿ. ಈ ಬಜೆಟ್ ಈ ಜನರನ್ನ ಕತ್ತಲೆಗೆ ದೂಡ್ತಕ್ಕಂತ ಬಜೆಟ್ ಅಧ್ಯಕ್ಷರೇ. ಈ ಬಜೆಟ್ ಬಗ್ಗೆ ನನ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಧ್ಯಕ್ಷರೇ, स्कूल स्टाइल कैंसिल, यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट. ನಾನು ಒಂದ್ಸಲ 5ನೇ 6ನೇ ಕ್ಲಾಸ್ನಾಗ ಇದ್ದ ಅಧ್ಯಕ್ಷರೇ. ಇದ್ದಾಗ ನಮ್ಮಲ್ಲಿ ಒಬ್ಬರು ಸೋಷಿಯಲ್ ಸ್ಟಡಿ ಸಾಮಾಜಿಕ ಕಲಿಸ್ತಿದ್ರು, ಇಂಡಿ ಸಿದ್ದರಾಮಪ್ಪ ಮಾಸ್ಟರ್ ಅಂತ ಹೇಳಿ ಅಧ್ಯಕ್ಷರೇ ತಾವು ಜರ ಲಕ್ಷ ಕೊಟ್ಟು ಕೇಳ್ರಿ. ಕಲಿಸ್ತಕ್ಕಂಥ ಸಮಯದಲ್ಲಿ ಅಧ್ಯಕ್ಷರೇ ಪರೀಕ್ಷೆ ಬಂದಾಗ ನಾವೆಲ್ಲರೂ 50-60 ಜನ ಪರೀಕ್ಷೆ ಬರಿತಿದ್ದೆವು. ಪರೀಕ್ಷೆ ಬರೆದು ರಿಸಲ್ಟ್ ಕೇಳಕ್ ಹೋಗ್ತಿದ್ದೆವು ನಾವು. ಅವ್ರು ಏನ್ ಮಾಡ್ತಿದ್ರು, ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ಲಿಲ್ಲ ನಮ್ಮ ಸರ್ ಅಧ್ಯಕ್ಷರೇ. ಅವರು ನೋಟ್ಬುಕ್ ಹಿಡ್ಕೊಂಡ್ಬಿಡವ್ರು ಹಿಂಗ, ಶರಣು ಸಲ್ಗಾರ್ ನಿಂಗೆ 60 ಮಾರ್ಕ್ಸ್ ಬಿದ್ದವ ನೀ ಪಾಸ್, ಮತ್ ಬಸವರಾಜ್ ನಿಂಗೆ 50 ಮಾರ್ಕ್ಸ್ ಬಿದ್ದವ ನೀ ಪಾಸ್. ಪ್ರಿಯಾಂಕ್ ಸಾಹೇಬ್ರೆ ತಾವ್ರೆ ಕೇಳ್ರಿ. ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಿದ್ದಿಲ್ಲ, ಸೀದಾ ರಿಸಲ್ಟ್ ಹೇಳಕ್ ಹಂಗೆ ಬಂದ್ಬಿಡೋರು. ಎಲ್ಲರಿಗೆ ಪಾಸ್ 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 ಅಂದ್ರು. ಪರೀಕ್ಷೆ ವ್ಯಾಲ್ಯೂಯೇಷನ್ ಒಂದ್ ದಿವ್ಸನೂ ಮಾಡಿಲ್ಲ ಅವರು. ನಮ್ಮಲ್ಲಿ ಒಬ್ಬವ ನನ್ನ ಕ್ಲಾಸ್ಮೇಟ್ ಒಬ್ಬ ದಡ್ಡಿದ್ದ ಜರ ಭೋಜಪ್ಪ ಅಂತ ಹೇಳಿ ಹುಡುಗ, ಅವನಿಗೆ ಸರ್ ಭೋಜ ಅಂತ ಹೇಳಿ ಕರಿತಿರು. ಸರ್ ನಂದು ರಿಸಲ್ಟ್ ರೀ ಅಂತ ಹೇಳಿದ್ರು ಪ್ರಿಯಾಂಕ್ ಸಾಹೇಬ್ರೆ. ಅವ ಕೇಳಿದ್ನವ, ಅವ್ರೇನಂದ್ರೆ ಅದಕ್ಕೆ ಉತ್ತರ ಏನು ಕೊಟ್ಟರು, ಏ ಭೋಜ ನಿಂಗೆ ಫೇಲಿಂಗ್ನು ಮಾರ್ಕ್ಸ್ ಕಂಬಿದ್ದಾವ ಅಂತ ಹೇಳಿದ್ರು. ಆ ರೀತಿ ಇದು ಫೇಲ್ನು ಸರಿಯಾಗಿಲ್ಲ. ಇದು ಬಜೆಟ್ ಸೂಪರ್ ಫ್ಲಾಪ್ ಅಂತ ಹೇಳಿ ನನ್ನ ಅನುಭವ ಮತ್ತು ನಂದು ಮನೋಭಾವನೆ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಇಲ್ಲ ಈ ಬಜೆಟ್ ಶರಣು ಅವರೇ, ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರೇನ? ಇಲ್ಲ ರೀ, ನಾವು ಹೇಳ್ತೀವಲ್ಲ, ಮುಂದೆ ಹೇಳ್ತೀನಿ ಸಾಹೇಬ್ರೆ. ಯಾವುದೇ ರೀತಿಯಾಗಿ ನೀವು ಹೋಲಿಕೆ ಮಾಡಿಲ್ಲ, ಏನ್ ನೀವು ನಿಮ್ ಮಾಸ್ಟರ್ ತರಾನೇ ಮಾರ್ಕ್ಸ್ ಕೊಡ್ಲತ್ತೀರಿ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ಸಿರಿ ಅಧ್ಯಕ್ಷರಿಗೆ, ಸಾಕಷ್ಟೇ ಅಧ್ಯಕ್ಷರೇ. ಈ ಬಜೆಟ್ ಯಾಕಂದ್ರ ನಾ ಏನು ಬಹಳ ಎಕನಾಮಿಕ್ಸ್ ಓದ್ದವಲ್ಲ ಅಧ್ಯಕ್ಷರೇ. ನಾನು ಹೈಸ್ಕೂಲ್ನಾಗ ಓದ ಮುಂದ ನಂಗೆ ಲಸ ಮತ್ತು ಮಸ ಬಿರಿ ಇತ್ತು. ಹೈಸ್ಕೂಲ್ಗೆ ಹೋದ ಮುಂದೆ PUC ಸೈನ್ಸಿಗೆ ಹೋದ, ಅಲ್ಲಿ ಟ್ರಿಗ್ನೋಮೆಟ್ರಿ ಕ್ಯಾಲ್ಕುಲಸ್ ನನ್ನ ತೆಲಿಗೆ ಹತ್ತಲಾಯ್ತು.
ಈಗ ಮುಂದಿಲ್ಲಿ MLA ಆಗಿ ಬಂದ ಇಲ್ಲಿ ನನಗ ರೆವಿನ್ಯೂ ಡಿಫಿಸಿಟ್ ಏನು, ಫಿಸಿಕಲ್ ಡಿಫಿಸಿಟ್ ಏನು, ಟ್ಯಾಕ್ಸ್ ದೊಳಗೆ ಸರ್ಚಾರ್ಜಸ್ ಏನು, ನಾವು ಭಾಳ ಓದ್ಕೊಳಕ್ ಹೋಗಿಲ್ಲ ಅಧ್ಯಕ್ಷರೇ. ಯಾಕಂದ್ರ ನಾವು ಬರೇ ಇದ್ರೊಳಗೆ ಕುಲಂಕುಷವಾಗಿ ಓದ್ಕೋತ ಹೋದಂದ್ರ ಮತ್ತೆ ಅರ್ಜೆಂಟ್ ನನಗೆ ಎಲೆಕ್ಷನ್ ಬರ್ತದ. ಅವಾಗ ಹೋಗಿ ನನ್ನ ಜನರಿಗೆ ನಾನು ಫಿಸಿಕಲ್ ಡಿಫಿಸಿಟ್, ರೆವಿನ್ಯೂ ಡಿಫಿಸಿಟ್ ಹೇಳಕ್ಕಾಗಲ್ಲ. ನನ್ನ ಜನರಿಗೆ ನಾ ಏನ್ ಹೇಳ್ಬೇಕು? ಅವ್ರು ಏನ್ ಹೇಳ್ತಾರ? ನಮ್ ಬದುಕು ಕತ್ತಲಾಗ್ಯದಪ್ಪ, ಹೊಲಗಳಿಗೆ ಹಾದಿ ಇಲ್ಲ, ನಿನಗೆ 2 ಸಲ ಶಾಸಕ ಮಾಡಿದ್ದೇವೆ ನಾವು, ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕಂತ ಹೇಳಿ ಉಗುಳ್ತಾರ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಏನು ಬೇಕು ಅದು ನಾನು ನಿಮ್ಮ ಎದುರು ಕೇಳಬೇಕು, ನಾನು ನಿಮ್ಮ ಎದುರು ಮಂಡನೆ ಮಾಡ್ಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಬಜೆಟ್ ಯಾವ ರೀತಿಯಪ್ಪ ಅಂದ್ರ ಈ ರಾಜ್ಯದ ಖ್ಯಾತ ಪತ್ರಿಕೆ ವಿಜಯ ಕರ್ನಾಟಕದೊಳಗೆ ಅಧ್ಯಕ್ಷರೇ 7ನೇ ತಾರೀಕಿನ ವಿಜಯ ಕರ್ನಾಟಕದೊಳಗ ಆ ಬಜೆಟ್ ಸಿದ್ದರಾಮಯ್ಯನವ್ರ ಕೈದಾಗ ಏನ್ ಕೊಡ್ತಾರಪ್ಪ ಅಂದ್ರ ಅಲ್ಲಾವುದ್ದೀನನ ದೀಪದಂತೆ ಈ ಬಜೆಟ್ ಅಂತ ಹೇಳಿ. ತಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ನಾನು. ಅರೇಬಿಯನ್ ನೈಟ್ಸ್ ಕಥೆಗಳದೊಳಗ ಅಲ್ಲಾವುದ್ದೀನನ ದೀಪದಂತೆ ಇದು ಬಜೆಟ್. ಈ ಅಲ್ಲಾವುದ್ದೀನ ದೀಪ ಅಷ್ಟೇ ಇದು ಬಗೆಹರಿಸಬಹುದು, ಮನುಷ್ಯರಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಪತ್ರಿಕೆ ವರದಿ 7ನೇ ತಾರೀಕಿಂದು ಅಧ್ಯಕ್ಷರೇ. ಇದು ತಮ್ಮ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ಅದ ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಸರ್ಕಾರದಿಂದ ಆದ್ರ ನಾವು ಬಿಜೆಪಿ ಅವರೆಲ್ಲರೂ ಕಾಂಗ್ರೆಸ್ನವ್ರದ್ದು ಮಾತ್ರ ನಾವು ನೋಡಿ ಕಲಿಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಶಾಸಕಾಂಗ ಸಭೆದೊಳಗೆ ನಾನು ಹೇಳ್ತೀನಿ ಅಧ್ಯಕ್ಷರೇ. ಯಾವ ರೀತಿ ಜನರಿಗೆ ಗ್ಯಾರಂಟಿಗಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಅವ್ರು ಬಂದರು, ಯಾವ ರೀತಿ ಮಾತುಗಳು ಆಡಬೇಕು, ಯಾವ ರೀತಿ ಕೇಳಬೇಕಂತಕ್ಕಂಥದ್ದು ನಾವು ಕಾಂಗ್ರೆಸ್ಲಿಂದ ಕಲಿಬೇಕು ಅಧ್ಯಕ್ಷರೇ. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರದೊಳಗ ನೀವೇನಾರೇ ಒಂದು ಒಳ್ಳೆ ಕೆಲಸ ಏನಾರೇ ಮಾಡಿರಿ ಅಂದ್ರೆ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡ್ರಿ ನೋಡಿ ಅಧ್ಯಕ್ಷರೇ. ಪೊಲೀಸರು ಅವು ಮೊದಲು ಭೋಗಣಿ ಅಪ್ಲೇ ಇದ್ದು ಟೋಪಿಗಳು, ಈಗೇನು ನೀಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ ಅಧ್ಯಕ್ಷರೇ. ನಿಮ್ದು ಬಿಳಿ ಟೋಪಿ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಏನಾರೇ ನಾವು ಕೇಳಿದಿವಿ, ನಾವೇನಾರೇ ಅನುದಾನ ಕೇಳಿದಿವಿ, ರೈತರಿಗೆ ಪರಿಹಾರ ಕೊಡ್ರಿ, ನಾವೇನಾರೇ ಕೇಳಿದ್ರಿ ಗ್ಯಾರಂಟಿ ಕೊಡ್ಲತ್ತಿದ್ದೇವೆ ನಾವು. ಅದು ಒಂದೇ ಉತ್ತರ ಎಲ್ಲದಕ್ಕ. ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವೆ. ಗ್ಯಾರಂಟಿ ಕೊಡ್ಬೇಕಾದ್ರೆ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕ್ದ್ರಿ. ರೈತರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕ್ದ್ರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಧೀರಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ನಂಗೆ ಜಾಸ್ತಿ ನೀವು ಟೈಮ್ ಕೊಡಲ್ಲ, ನಾನು ಅಷ್ಟು ಓದ್ಲಿಕ್ಕೆ ಹೋಗಲ್ಲ. ಸುಮಾರು ಅಬಕಾರಿ ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನಾರೇ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ಲತ್ತೀರ ಅಧ್ಯಕ್ಷರೇ. ಅದ್ರ ಜೊತೆಗೆ SCP TSPದು 3 ವರ್ಷದ ಸುಮಾರು ಅದನ್ನು ಇಲ್ಲ ಅಂದ್ರೂ 13ರಿಂದ 15,000 ಕೋಟಿ ಅದು ಬಂದು ಜಮಾ ಆಯಿತು. ಇವತ್ತು ಸಾಲ ಎಷ್ಟು ಮಾಡಿರಿ ಅಧ್ಯಕ್ಷರೇ? 71,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗೆ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗೆ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾದರೆ ಅದು ಯಾರಿಗಾರ ಕೀರ್ತಿ ಸಲ್ತದಂದ್ರೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ಬೋರ್ಡ್ ಮುಂದೆ ಹಾಕೊಂಬೋದು ಎಲ್ಲ ಮಾಡೋದು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಜನ ರೈತರು ಒಂದೇ ಸೌನ ಬಡ್ದಾಡ್ಲತ್ತಾರ ಅಧ್ಯಕ್ಷರೇ. ಇವತ್ತು ನೋಡ್ರಿ, ಇವತ್ತು ಈ ಬಜೆಟ್ದೊಳಗ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡಿರಿ. ನಾನು ಒಬ್ಬ ರೈತನ ಮಗ. ಏನ್ ಹೇಳಿದ್ರೆ ಅಧ್ಯಕ್ಷರೇ? ಧರೆಯ ಕೃಷಿ ಶುದ್ಧವಾಗಿ ಅಲ್ಲದೆ ಸಸಿ ಶುದ್ಧವಿಲ್ಲ, ವಚನಕಾರ ಶಿವಲಿಂಗ ಮಂಚಣ್ಣ ಅಂತ ಹೇಳಿ ಒಪ್ತೀನಿ ಅಧ್ಯಕ್ಷರೇ. ಒಳ್ಳೆ ವಚನದ. ಬಜೆಟ್ದೊಳಗೆ ಮೊದಲೇ ಲೈನ್ ಇದು. ಬಜೆಟ್ದೊಳಗೆ ಯಾವತ್ತರೇ ರೈತರ ಮಣ್ಣಿನ ಪರಿಸ್ಥಿತಿ ಏನದ ಅಂತ ಹೇಳಿ ಸರ್ಕಾರ ಒಂದು ಸಲರೇ ವಿಚಾರ ಮಾಡಿರಿ? ನೀವು ಪರಿಹಾರ ಕೊಡೋದು ಬೇಡ. ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ, ಮಣ್ಣು ವಿಷ ಆಗತ್ತದ, ಮಣ್ಣಿನೊಳಗೆ ನಾವು ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಾವತ್ತು ಒಂದ್ಸಲರೇ ಅಧಿವೇಶನದೊಳಗೆ ಚರ್ಚೆ ಆಗ್ಯದ ಅಧ್ಯಕ್ಷರೇ? ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಅಧ್ಯಕ್ಷರೇ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಭಾವನೆ ಎಂದರು ಭಕ್ತಿ ಭಂಡಾರಿ ಬಸವಣ್ಣ ಅಧ್ಯಕ್ಷರೇ 12ನೇ ಶತಮಾನದೊಳಗ. ಅದಕ್ಕಾಗಿ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ
ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರೆ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇರ್ತಾರೋ ಆ ಭಾವಚಿತ್ರ ಇಲ್ಲಿ ಇರಬೇಕು. ಬೆಳಗಾವದೊಳಗೆ ಹಾಕಿರಿ. ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿನ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತರು ಮಣ್ಣಾಗಿ ಹೋಲತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅದ ಅಧ್ಯಕ್ಷರೇ. ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದೊಳಗದ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಏನಾರೆ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತೆತ್ತರ ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡೋದಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ, ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತು ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣ, ಉಮ್ಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡವ ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ವ್ಯಾಪಾರಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರ ಏನಂತ, ನಮ್ದು 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತಾರೆ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದ ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಲಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮಕ್ಕೊಂಬಂಗಿಲ್ಲ. ಅವರು ಸಾಯಂಕಾಲ ತನಕ ಕಡಿಬೇಕು, ಮತ್ತೆ 12 ಪ್ಯಾಕ್ ಚಾಲು ಮಾಡ್ಬೇಕು. ಎಲ್ಲರೂ ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಾಗವಾನರು ಏನಂತಾರ ಆ ರೇಟಿಗೆ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗಿನ ಒಂದು ಮಾತು ಹೇಳ್ತೀನಿ. ನಂದು ಊರ್ ಬಲ್ಲೆ ಒಂದು ಹಾತ್ ತೋಟ ಅದ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೇವ್ ನಾವು. ನಾನು ನಮ್ಮಪ್ಪ ಹೈದರಾಬಾದ್ ತಗೊಂಡು ಹೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ಕಂತ ಹೇಳಿ. ಸತ್ಯ ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಕೊಯ್ದೇವ್ ಅಧ್ಯಕ್ಷರೇ. ಅಲ್ಲಿ ಒಯ್ದು ಇಳಿಸೋ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಟಿ ಬಿ ಅದಕ್ಕೆ ಬಿಲ್ ಬರಲ್ಲಮ್ಮಣ, ನಾವು ಬಿಟ್ಟು ಓಡ್ ಬಂದೇವು ಅಧ್ಯಕ್ಷರೇ. ಅದು ಅನುಭವಿಸಿದಂಥವ್ನು ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತಹ ಮುಖ್ಯಮಂತ್ರಿಗಳು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡ್ಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗೆ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ, ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರ ಹೊಣೆ ಅಲ್ಲ ಅಧ್ಯಕ್ಷರೇ? ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರಿಗೆ ಯಾರಿಗಾರೆ ತೋರಿಸ್ರಿ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು, ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ. ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ, ಇವತ್ತ ಮೂಲಕ